ಶಿವಕುಮಾರ್ ಅವರು ಕೂಡ ಪೊನ್ನಣ್ಣವ್ರನ್ನ ಈ ಮೊದಲು ಸಿದ್ದರಾಮಯ್ಯ ಜೊತೆಗೆ ಬಹಳ ಆಪ್ತತೆಯನ್ನು ಇಟ್ಕೊಂಡಿದ್ರು. ಇವನವರ ಕಾನೂನು ಸಲಹೆಗಾರಾಗಿದ್ರು. ಈಗಲೂ ಕೂಡ ಸಿದ್ದರಾಮಯ್ಯ ಜೊತೆಗೆ ಒಡನಾಟವನ್ನ ಆಪ್ತತೆಯನ್ನು ಇಟ್ಕೊಂಡಿದ್ದಾರೆ ಪೊನ್ನಣ್ಣವರು. ಆ ಕಾರಣಕ್ಕಾಗಿ ಅವರು ದೂರ ಇಟ್ಕೊಳ್ಳಿಲ್ಲ. ಈ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪೊನ್ನಣ್ಣವ್ರ ಜೊತೆಗೆ ಆಪ್ತತೆಯನ್ನು ಬೆಳೆಸ್ಕೊಂಡಿದ್ದಾರೆ. ಜೊತೆಗೆ ಇತ್ತೀಚೆಗೆ ಮಂಜು ಚಿನ್ನಪ್ಪ ಅವರು ಹೋದಂತಹ ಸಂದರ್ಭದಲ್ಲಿ ಕೆಲವೊಂದು ಮುಖ್ಯ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಪೊನ್ನಣ್ಣ ಅವರು ನಮಗೆ ಬೇಕಾದಂತಹ ಆಸ್ತಿ ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಎಲ್ಲೋ ಒಂದ್ ಕಡೆ ಅವರ ಈ ನಿಲುವು ಕೂಡ ಒಂದು ಪೊನ್ನಣ್ಣವರಿಗೆ ಪಾಸಿಟಿವ್ ಆಗಿ ಪರಿಗಣಿಸಬಹುದಾ? ಅಲ್ಲ, 100% ಕಾಂಗ್ರೆಸ್ ಅಲ್ಲಿ ಯಾವ ಹೈಕಮಾಂಡ್ AICC ಮಟ್ಟದಲ್ಲಿ ಇರ್ಬೋದು, KPCC ಮಟ್ಟದಲ್ಲಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ನಿಕಟಪೂರ್ವ ಮುಖ್ಯಮಂತ್ರಿ ಇರ್ಬೋದು, ಅಥವಾ ಪಕ್ಷದ ನಾಯಕರು ಇರ್ಬೋದು, ಯಾರು ಸಹ ಪೊನ್ನಣ್ಣವರು ಬೇಡ ಅಂತ ಹೇಳುವಂಥದ್ದು ಚಾನ್ಸಸ್ಸೇ ಇಲ್ಲ. ಯಾರು ಬೇಡ ಅಂದ್ರೆ ಇವನ್ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ವಿಸ್ತರಣೆ ಆಗೋ ಸಂದರ್ಭದಲ್ಲೇ ಪೊನ್ನಣ್ಣವರು ಬರ್ಬೇಕು ಅಂತ ಹೇಳುವಂತ ಚರ್ಚೆಗಳು ಪ್ರಾರಂಭ ಆಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಏನು ಪ್ರಥಮ ಬಾರಿಗೆ ಇದ್ದವರಿಗೆ ಅವಕಾಶ ಇಲ್ಲ ಅಂತ ಹೇಳಿ ಕರ್ನಾಟಕಕ್ಕೆ ನಿಯಮವನ್ನ ಹೇರಿದ್ರು. ಆ ಕಾರಣಕ್ಕಾಗಿ ಆಗ್ಲಿಲ್ಲ. ಅದು ಎಲ್ಲ ಕಡೆ ಇಲ್ಲ. ತೆಲಂಗಾಣದಲ್ಲಿ ಪ್ರಥಮ ಬಾರಿ ಶಾಸಕರಾದವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿನೇ ಪ್ರಥಮ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಶಾಸಕರುಗಳು ಬೇಡ. ಯಾಕೆಂದ್ರೆ ಅದು ಹಿರಿಯ ನಾಯಕರುಗಳನ್ನ ಬದಿಗಿಟ್ಟು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಬಂಡಾಯ ಹೇಳ್ಬಹುವಂತ ಅವಕಾಶಗಳಿತ್ತು. ಏನ್ ಮಾಡೋದು, ತೊಂದರೆ ಆಗ್ತಿತ್ತು. ಇವಾಗ ಹಿರಿಯ ನಾಯಕನ ಬಿಟ್ಟರೆ ಏನು ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕೆ ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಆಲ್ಟರ್ನೇಟಿವ್ಗಳು ಏನು ಇಲ್ಲ ಅವರಿಗೆ. ಬೇರೆ ಏನ್ ಮಾಡಕ್ ಸಾಧ್ಯ ಆಗ್ಲಿಲ್ಲ. ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ 30-40 ಶಾಸಕರನ್ನ ಸೇರಿಸ್ಕೊಂಡು ಹೋಗಿ ಮಾಡುವಂತ ಮಟ್ಟಕ್ಕೆ ಅದು ಸಾಧ್ಯನೇ ಅಲ್ಲ. ಅಲ್ಲಿವರೆಗೆ ಅವಧಿ ಮುಗ್ದು ಹೋಗ್ತದೆ. ಮತ್ತೆ ಬಿಜೆಪಿ ಆಗ್ಲಿ ಕುಮಾರಸ್ವಾಮಿ ಅವರಲ್ಲಿ ಆ ರೀತಿ ತೆಗೆದುಕೊಂಡು ಹೋಗೋದಕ್ಕೆ, ಅಲ್ಪಾವಧಿಗೆ ಸರ್ಕಾರ ರಚನೆ ಮಾಡೋಕೆ ಕಸರತ್ತು ಮಾಡಕ್ಕೆ ಹೋಗ್ಲಿಕ್ಕಿಲ್ಲ. ಅಥವಾ ಅವಧಿಗೆ ಮೊದಲೇ ಈ ಸರ್ಕಾರವನ್ನು ಪತನಗೊಳಿಸಿದ್ರೆ ಅದರ ವ್ಯತಿರಿಕ್ತ ಪರಿಣಾಮವನ್ನು ಅವರಿಗೆ ಬೀಳುತ್ತೆ ಅಂತ ಹೇಳುವ ಭಯ ಸಹಜವಾಗಿ ಅವರ ನಾಯಕತ್ವಕ್ಕೂ ಇರ್ತದೆ. 2028 ಚುನಾವಣೆ ಫೇಸ್ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆ ಮಾಡಬೇಕು ಅಂತ ಹೇಳಿ ಅವರೇ ಯೋಚನೆ ಮಾಡ್ತಾರೆ. ಹಾಗಾಗಿ ಕಾನೂನು ಸಲಹೆಗಾರರಾಗಿ ಸಿದ್ದರಾಮಯ್ಯರೊಟ್ಟಿಗೆ ಎಷ್ಟು ನಿಕಟವಾಗಿ ಸಂಪರ್ಕ ಇತ್ತು, ಅದೇ ರೀತಿಯಲ್ಲಿ ಮುಖಂಡರ ಮೇಲೂ ಸಹ ಇದೆ. ಸಾಕಷ್ಟು ಜನರಲ್ಲಿ ಒಂದು ತಪ್ಪ ಅಭಿಪ್ರಾಯ ಅಥವಾ ಒಂದು ಕೆಟ್ಟ ಭಾವನೆ ಏನಿದೆ ಅಂದ್ರೆ ಇವರು ಸಿದ್ದರಾಮಯ್ಯ ಬಣದವರು, ಹಾಗಾಗಿ DK ಅವರು CM ಆಗಿ ಇವ್ರು ಸಿಗ್ಲಿಕ್ಕಿಲ್ಲ. 100% ಅದು 1% ಅದರಲ್ಲಿ ಸತ್ಯ ಇಲ್ಲ. ಸೇಮ್ ಪಕ್ಷದ ಕೆಲಸಗಳಿರ್ಬೋದು, ಕಾನೂನು ವಿಚಾರಗಳಿರ್ಬೋದು, DK ಶಿವಕುಮಾರ್ ಅಷ್ಟೇ ಪೊನ್ನಣ್ಣವ್ರನ್ನ ಕಾಲಕಾಲಗಳಿಗೆ ಬಳಸ್ಕೊಳ್ಳುವಂಥದನ್ನ ನಾವು ಗಮನಿಸ್ತಾ ಬಂದಿದ್ದೇವೆ. ಇವನ್ ಈಗ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಾಗನು ಸಹ ಅವ್ರನ್ನ ಆಹ್ವಾನ ಮಾಡಕ್ಕೆ ಹೋಗುವ ವ್ಯಕ್ತಿಯಲ್ಲಿ ಪೊನ್ನಣ್ಣವರು ಇದ್ದಿರ್ತಾರೆ. ಪ್ರಿಯಾಂಕ್ ಖರ್ಗೆ ಒಂದಿದ್ರೆ, ದಿನೇಶ್ ಗುಂಡೂರಾವ್ ಇದ್ರೆ, ಕೃಷ್ಣ ಬೈರೇಗೌಡ ಆಗಿದ್ರೆ, ನೆಕ್ಸ್ಟ್ ಪೊನ್ನಣ್ಣ. ಇವ್ 4-5 ಜನ ಲೀಡರ್ ಅಲ್ಲಿ ಅವರು ಒಬ್ರು ಇರ್ತಾರೆ. ವರಿಷ್ಠ ನಾಯಕರೊಟ್ಟಿಗೆ ಇವತ್ತು ನಿಕಟವಾಗಿ ಸಂಪರ್ಕಗಳಿರುವಂತ ಕೆಲವೇ ಯುವ ನಾಯಕರುಗಳಲ್ಲಿ ಇವರು ಸಹ ಒಂದು. ಕಾಂಗ್ರೆಸ್ ಪಕ್ಷ ಭವಿಷ್ಯ, ನಾನು ಅದಕ್ಕೆ ಭವಿಷ್ಯ ಅಂತ ಹೇಳ್ತಿರೋದು ಯಾಕೆ ಅಂತ ಪದೇ 2028ಕ್ಕೆ ಅವರು ಚುನಾವಣೆ ಎದುರಿಸಬೇಕಾದ್ರೆ, ಮುಂದಿನ ನಾಯಕತ್ವನ ರೂಪಿಸಬೇಕಾದ್ರೆ ಹಲವಾರು ತಲೆಮಾರುಗಳಿಂದ ನಾಯಕರಾಗಿರೋನ ನೆಚ್ಚಿಕೊಂಡ್ರೆ ಇದ್ದಲ್ಲ. ಈಗಾಗಲೇ ನಿಮ್ಗೆ ಲೋಕಸಭೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಸಾಕಷ್ಟು ಜನ ನಾಯಕರುಗಳು ಅವರ ಮಕ್ಕಳನ್ನ MP ಚುನಾವಣೆ ಟಿಕೆಟ್ ಕೊಡಿಸಿದ್ದಾರೆ, ಗೆಲ್ಲಿಸಿದ್ದಾರೆ. ಒಂದು ಹಂತಕ್ಕೆ ಅವರು ನೆಕ್ಸ್ಟ್ ಮುಂದಿನ ಜನರೇಷನ್ಗೆ ನಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ. ಮುಂದೆ ಅವರು ತೆರೆಮರೆಗೆ ಸರಿಯುವಂತ ಅವಕಾಶಗಳು ಹೆಚ್ಚಾಗ್ತಾ ಹೋಗ್ತದೆ. ಹೊಸ ನಾಯಕತ್ವವನ್ನು ಬೆಳೆಯೋದಕ್ಕೆ ಅವರವರು ಮುಂಚೂಣಿಯನ್ನ ಬಿಡ್ತಿದ್ದಾರೆ. ಅದೇ ರೀತಿ ಈಗ ಯಾರು ಹಿಂದೆ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿದ್ರು ಅವರು ಸಹ ಅದೇ ದಾರಿಯನ್ನು ಹಿಡಿಯುವಂತ ಅನಿವಾರ್ಯತೆ ಸಹ ಅವರಿಗೆ ಸೃಷ್ಟಿ ಆಗ್ತಾ ಹೋಗುವಂಥದ್ದು. DK ಶಿವಕುಮಾರ್ ಅವರು ಸಹ ನೀವು ಹೇಳಿದ ಹಾಗೆ ಮಂಜು ಚಿನ್ನಪ್ಪ ಅವರು ಹೋದಾಗ ಇವರು ನಮ್ಮ ಪಕ್ಷದ ಆಸ್ತಿ, ಸಚಿವರಾದ್ರೆ ನಿಮಗಿಂತ ಹೆಚ್ಚು ಖುಷಿ ಪಡುವವನು ನಾನು ಅಂತ ಹೇಳುವಂತ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ, ಅದು ತೋರ್ಪಡಿಕೆ ಅಭಿಪ್ರಾಯ ಅಲ್ಲ, ಅದು ಮುಕ್ತವಾಗಿಯೇ ಹೇಳಿರುವಂತದ್ದು ಅಭಿಪ್ರಾಯ. ಯಾಕಂದ್ರೆ ದೊಡ್ಡ ನಿವೃತ್ತ ಸೇನಾಧಿಕಾರಿಗಳ ನಿಯೋಗ ಹೋದ ಸಂದರ್ಭದಲ್ಲೂ ಸಹ ಅದೇ ರೀತಿಯ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆಯನ್ನ DK ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಏನು ಅವರಲ್ಲಿ ನಾಟಕೀಯವಾದುದು ಅಥವಾ ತೋರ್ಪಡಿಕೆಯ ಹೇಳಿಕೆನೂ ಸಹ ಯಾವುದೂ ಇಲ್ಲ. ಬಹುಶಃ ಹೊಸಬರಿಗೆ ಕೊಡುವ ಅವಕಾಶಗಳು ತೆರೆದುಕೊಂಡ್ರೆ 100% ಇವರಿಗೆ ಸಚಿವರಾಗುತ್ತಾರೆ. ಅದು ಒಂದು ತರದ ಲಾಭ ಏನಾಗುತ್ತೆ ಅಂತ ಹೇಳಿದ್ರೆ, ಸುದೀರ್ಘ ಅವಧಿಗೆ ಕೊಡಗಿನವರು ಉಸ್ತುವಾರಿ ಸಚಿವರಾಗಿ ಇಲ್ಲದಿರುವುದು, ಕೊಡಗಿನವರು ಸಚಿವರಾಗಿ ಇಲ್ಲದಿರುವುದು, ಅಲ್ಪಾವಧಿಗೆ ಅಪ್ಪಚ್ಚು ರಂಜನರವರು ಸಚಿವರಾಗಿದ್ರು, ಉಸ್ತುವಾರಿ ಸಚಿವರಾಗಿ ಒಂದು 8 ತಿಂಗಳಿಗಷ್ಟೇ ಕೆಲಸ ಮಾಡಿದ್ರು. ಅವರಿಗೆ ಆ ಸಚಿವ ಸ್ಥಾನದ ಜವಾಬ್ದಾರಿ ತೆಗೆದುಕೊಂಡು ಅದು ಅರ್ಥ ಆಗುವವರೆಗೆ ಸಚಿವ ಸ್ಥಾನ ಖಾಲಿಯಾಗಿದೆ. ಕೊಡಗು ಪ್ರತ್ಯೇಕವಾದಂತ ಕೇಂದ್ರಾಡಳಿತ ಪ್ರದೇಶವಾಗಿರುವಂಥದ್ದು. ಇಡೀ ರಾಜ್ಯದ ಜಿಲ್ಲೆಗಳಿಗೆ ಒಂದು ತೂಕ ಆದರೆ ಕೊಡಗಿಗೆ ಒಂದು ಪ್ರತ್ಯೇಕವಾದಂತಹ ತೂಕ ಇರುವಂಥದ್ದು. ಇವತ್ತು ಸಹ ಇಡೀ ದಕ್ಷಿಣ ಭಾರತ ಜೀವಳವಾಗಿರುವಂತಹ ಕಾವೇರಿ ಉಗಮವಾಗುವಂತ ಜಿಲ್ಲೆ, ಕಾಫಿ ರಫ್ತಿನ ಮೂಲಕ ಕೋಟ್ಯಾಂತರ ರೂಪಾಯಿ ವಿದೇಶಿ ವಿನಿಮಯವನ್ನು ತಂದು ಕೊಡುವಂತ ಜಿಲ್ಲೆ, ಪ್ರಕೃತಿ ಸೊಬಗು ಇರ್ಬೋದು, ಪಶ್ಚಿಮ ಘಟ್ಟದ ಹೃದಯ ಭಾಗ ಇರ್ಬೋದು, ಹಲವಾರು ಸಾಂಸ್ಕೃತಿಕವಾಗಿರ್ಬೋದು, ಕ್ರೀಡೆ ಇರ್ಬೋದು, ಹಲವಾರು ವಿಚಾರಗಳಿಗೆ ಕೊಡಗು ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನ ಹೊಂದಿರುವಂಥದ್ದು. ಒಂದು ಪ್ರತ್ಯೇಕವಾದ ರಾಜ್ಯವಾಗಿದ್ದವರು 24 ಶಾಸಕರನ್ನು ಹೊಂದಿದ್ದು, ಒಂದು ಮುಖ್ಯಮಂತ್ರಿ ಹೊಂದಿದ್ದ ಒಂದು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಸಹ ಸಿಗೋಲ್ಲ ಅಂತ ಹೇಳಿದ್ರೆ ಅದು ನೀವು ತೀರಾ ಕಡೆಗಣನೆ ಮಾಡಕ್ಕೆ ಸಹ ಸಾಧ್ಯ ಆಗೋದಿಲ್ಲ. ರಾಜ್ಯಕ್ಕೆ ಅಂಕಿಅಂಶಗಳು, ಜನಾಂಗ, ಜಾತಿ, ಧರ್ಮದ ಲೆಕ್ಕಾಚಾರ ಹಾಕೊಂಡೇ ನೀವು ಸಚಿವ ಸಂಪುಟ ವಿಸ್ತರಣೆ ಮಾಡ್ಕೊಂಡು ಹೋದ್ರೆ ಒಂದು ಭಾಗಕ್ಕೆ ಅನ್ಯಾಯ ಮಾಡದ ಹಾಗೆ ಆಗ್ತಾ ಹೋಗ್ತದೆ.
ಆ ನೆಲೆಗಟ್ಟಲ್ಲಿ ಯೋಚನೆ ಮಾಡಿದ್ರೆ ಸಚಿವ ಸ್ಥಾನ ಸಿಕ್ಕಿರೆ ಕೊಡಗಿನ ಹಲವಾರು ಅಭಿವೃದ್ಧಿ ವಿಚಾರಗಳಿಗಿರ್ಬೋದು, ಇಲ್ಲಿಯ ಕುಂದುಕೊರತೆಗಳ ಪರಿಹಾರಕ್ಕಿರ್ಬೋದು, ಸಮಸ್ಯೆಗಳ ಮೂಲಭೂತ ಸವಲತ್ತನ್ನ ಈಡೇರಿಸುವ ಇದೆಲ್ಲದಕ್ಕೂ ಬಹಳಷ್ಟು ಉಪಕಾರ ಆಗುತ್ತೆ. ಸುದೀರ್ಘ ಅವಧಿಗೆ ಹೊರಗಿನವರೇ ಇಲ್ಲಿಗೆ ಉಸ್ತುವಾರಿ ಸಚಿವರಾಗಿ ಬರುವಂತದ್ದು ಒಳ್ಳೆಯ ಬೆಳವಣಿಗೆಗಳಲ್ಲ. ಸಹಜವಾಗಿ ಹೊರಭಾಗದ ಜನಪ್ರತಿನಿಧಿಗೆ ಒಂದು ಉಸ್ತುವಾರಿ, ಒಂದು ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಂತ ಅಷ್ಟೇ ಬರ್ತಾರೆ. 1-2 ತಿಂಗಳಿಗೆ ಒಂದ್ಸಲ KDP ಬರೋದು, ಸ್ವಾತಂತ್ರ್ಯೋತ್ಸವಕ್ಕೆ ಬರೋದು, ಗಣರಾಜ್ಯೋತ್ಸವಕ್ಕೆ ಬರೋದು, ಯಾರೋ ಮುಖ್ಯಮಂತ್ರಿ ಬಂದಾಗ ಬರೋದು, ಇಷ್ಟೇ ಇರ್ತದೆ. ಅಥವಾ ಅವರು ಜಿಲ್ಲಾಧಿಕಾರಿನೋ ಪೊಲೀಸ್ ವರಿಷ್ಠಾಧಿಕಾರಿನೋ ಅಥವಾ ಶಾಸಕರುಗಳನ್ನ ನಂಬ್ಕೊಂಡು ಅವ್ರೇನು ಹೇಳ್ತಾರೆ ಅಥವಾ ಮಾಧ್ಯಮಗಳಲ್ಲಿ ಏನು ಪ್ರಚಾರ ಬರ್ತದೆ ಅಂತ ವಿಚಾರಗಳನ್ನ ಇಟ್ಟುಕೊಂಡೇ ಅಷ್ಟೇ ಕೆಲಸ ಮಾಡ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಜಿಲ್ಲೆಯನ್ನ ಪ್ರತಿನಿಧಿಸಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವರಿಗೆ ಅದರ ಬಗ್ಗೆ ಆಸಕ್ತಿಯೂ ಇರೋದಿಲ್ಲ. ಸ್ವಂತ ಜಿಲ್ಲೆಗಿರುವಂತ ಕಾಳಜಿ ಇಲ್ಲಿಗಿರೋದಿಲ್ಲ. ಬರೋದಿಲ್ಲ. ಏನ್ ಪ್ರಯೋಜನ ಅವ್ರಿಗೆ? ಇಲ್ಲಿ ಏನ್ ಕೆಲಸ ಮಾಡಿ ಏನ್ ಪ್ರಯೋಜನ ಆಗುತ್ತೆ? ಅವರು ಸುಮ್ಮನೆ ತಟ್ಕೊಂಡು ಮುಟ್ಕೊಂಡು ಹೋಗ್ಬಾರ್ದು ಅಂತ ಹೇಳೋ ಅಷ್ಟಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಎಲ್ಲ ಕಾರಣಗಳಿಗಾಗಿ ಕೊಡಗಿಗೆ ಆ ಸಚಿವ ಸ್ಥಾನ ಸಿಕ್ಕರೆ ಕೊಡಗಿಗೆ ಹೆಚ್ಚು ಉಪಕಾರ ಆಗುತ್ತೆ. ವೈಯಕ್ತಿಕವಾಗಿ ಪೊನ್ನಣ್ಣ ಅವರಿಗೆ ಆಗುವ ಪ್ರಯೋಜನಗಳಿಗಿಂತ ಕೊಡಗಿಗೆ ಹೆಚ್ಚು ಪ್ರಯೋಜನ ಆಗುವುದನ್ನ ನಾವು ಗಮನಿಸಬಹುದು. ಇಬ್ಬ ಶಾಸಕರಾಗಿಯೇ ನಮಗೆ ಬಯಲು ಸೀಮೆ ಇರ್ಬೋದು, ಮಹಾನಗರಗಳಿರ್ಬೋದು, ಒಂದು ಶಾಸಕರನ್ನ ಭೇಟಿ ಮಾಡೋದಕ್ಕೆ ಬೆಳಿಗ್ಗೆ ರಾತ್ರಿ ಜನ ಹೇಗೆ ಹೋಗ್ತಾರೆ ಆ ರೀತಿಯ ಜನ ಬರುವಂತದನ್ನ ಪೊನ್ನಣ್ಣ ಅವರು ಮತ್ತು ಮಂತರಗೌಡರವರು ಬೆಳೆಸ್ಕೊಂಡಿದ್ದಾರೆ. ಈ ಇಬ್ರು ಶಾಸಕರಿಗೆ ಜನರ ಭೇಟಿಗೆ ಹೇಗೆ ಲಭ್ಯ ಆಗ್ತಾ ಇದ್ದಾರೆ, ಜನರನ್ನೊಟ್ಟಿಗೆ ಎಷ್ಟು ಬೆರೀತಿದ್ದಾರೆ, ಯಾರು ಬೇಕಾದ್ರೂ ಅವ್ರನ್ನ ಭೇಟಿ ಮಾಡಬಹುದು ಅಂತ ವಾತಾವರಣ ಹಿಂದೆ ಇರ್ಲಿಲ್ಲ. ಅವ್ರೇನು ದೊಡ್ಡ ಯಾರು ಬರೋದ್ ಬೇಡ ಅಂತ ಹೇಳಿರ್ಲಿಕ್ಕಿಲ್ಲ. ಆದ್ರೆ ಇವರು ನೇರವಾಗಿ ಯಾರು ಬೇಕಾದ್ರೂ 1 to 1 ಮಾತಾಡುವಂತ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಶಾಸಕರುಗಳನ್ನ ಎಲ್ಲಿ ಬೇಕಾದ್ರೂ ಭೇಟಿ ಮಾಡಬಹುದು, ಅವರಿಗೆ ಎಲ್ಲಿ ಬೇಕಾದ್ರೂ ಅಹವಾಲು ಕೊಡಬಹುದು ಅಂತ ಹೇಳುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ಈ ಸಾಂವಿಧಾನಿಕ ಹುದ್ದೆಯ ಜವಾಬ್ದಾರಿ ಸಿಕ್ಕಿದ್ರೆ ಮತ್ತಷ್ಟು ಜನರ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶಗಳಾಗುತ್ತೆ. ಈಗ ಕೊಡಗಿನ ರಸ್ತೆಗಳ ಅಭಿವೃದ್ಧಿಗೆ ಕನಿಷ್ಠ 1,000 ಕೋಟಿ ಅನುದಾನ ಬೇಕಾಗುತ್ತೆ. ದೊಡ್ಡ ಮಟ್ಟದ ಅನುದಾನ ತಂದು ಕೆಲಸ ಮಾಡ್ಲೇಬೇಕಾಗುತ್ತೆ. ಇಲ್ಲದೆ ಹೋದ್ರೆ ನೀವು ಎಷ್ಟೇ ಕೆಲಸ ಮಾಡಿದ್ರು ಒಂದು ಮಳೆಗಾಲ ಕಳೆಯುವಾಗ ಮತ್ತೆ ಯಥಾಸ್ಥಿತಿ ಆಗಿರ್ತದೆ. ಒಂದು ಚರಂಡಿ ಆಗ್ಬೇಕಾಗಿದೆ, ರಸ್ತೆ ಕೆಲಸ ಅಗತ್ಯ ಇರುವಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಬೇಕಾಗಿದೆ, ಸೇತುವೆಗಳ ನಿರ್ಮಾಣ ಆಗ್ಬೇಕಾಗಿದೆ, ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಇತಿಶ್ರೀ ಹಾಡಬೇಕಾಗಿದೆ, ನಿವೇಶನ ರೈತರಿಗೆ ನಿವೇಶನ ಕೊಡ್ಬೇಕಾಗುತ್ತೆ, ವಸತಿ ರೈತರಿಗೆ ವಸತಿ ಕೊಡ್ಬೇಕಾಗುತ್ತೆ, ಹಲವಾರು ಪ್ರದೇಶಗಳಿಗೆ ವಿದ್ಯುತ್ ಸವಲತ್ತನ್ನು ಒದಗಿಸಬೇಕಾಗುತ್ತೆ, ಕುಡಿಯುವ ನೀರಿನ ವ್ಯವಸ್ಥೆಗಳಾಗುತ್ತೆ. ಈ ಒಂದು 5-6 ಪ್ರಮುಖ ಬೇಡಿಕೆಗಳನ್ನ ಕೊಟ್ರೆ ಕೊಡಗಿನ ಸಮಗ್ರ ಅಭಿವೃದ್ಧಿ ಆದಾಗೇನೆ ಬಹುತೇಕ ಕೊಡಗಿನ ಜನರು ಹೆಚ್ಚಾಗಿ ಕೆಲವರೊಂದಷ್ಟೇ ಕೇಳ್ಬೋದು. ವೈಯಕ್ತಿಕವಾಗಿ ಸಮಸ್ಯೆಗಳನ್ನ ಹೇಳ್ಕೊಂಡು ಹೋಗೋದಕ್ಕಿಂತ ಊರಿಗೆ ಅದು ರಸ್ತೆ ಕೊಡಿ, ಮೂಲಭೂತ ಸವಲತ್ತು ಕೊಡಿ ಅಂತ ಕೇಳ್ತಾರೆ ವಿನ ವೈಯಕ್ತಿಕ ಸಮಸ್ಯೆಗಳು ಬಹಳ ಕಡಿಮೆ ಇರ್ತದೆ. ಅದು ವೈಯಕ್ತಿಕ ಹೋಗೋದಿಲ್ಲ, ಇಲ್ವೇ ಇಲ್ಲ ಅಂತಿಲ್ಲ. ಅಂತ ಗಂಭೀರ ಸ್ವರೂಪಕ್ಕೆ ಹೋದಾಗ ಹೋಗ್ತಾರೆ. ಇಲ್ಲ ಉಳಿದವೆಲ್ಲ ಅವರವರೇ ಸರಿ ಮಾಡಿಸ್ಕೊಳ್ಳುವಷ್ಟು ಬುದ್ಧಿವಂತಿಕೆಯೂ ಇದೆ, ಪ್ರಭಾವವನ್ನು ಬೀರುವಷ್ಟು ಚಾಣಾಕ್ಷತೆಯನ್ನು ಜನರು ಬೆಳೆಸ್ಕೊಂಡಿದ್ದಾರೆ. ಅವರು ಕೆಲಸ ಮಾಡೋದಕ್ಕೆ ನಮ್ಮ ಪಾಲನೆ ಕೆಲಸ ಅಂತ ಅಂದ್ಕೊಳ್ತಾರೆ. ಅದು ಎಲ್ಲಕ್ಕೂ ಜನಪ್ರತಿನಿಧಿಗಳನ್ನು ಅಧಿಕಾರಿಗಳನ್ನ ಅವಲಂಬಿಸಿರೋದು ಅವರವರು ಹೇಗೆ ಮಾಡ್ಬೇಕು ಆ ಕೆಲಸಗಳನ್ನ ಮಾಡಿಸ್ತಾ ಹೋಗ್ತಾರೆ. ಜಿಲ್ಲೆ ಸಮಗ್ರವಾದಂತಹ ಅಭಿವೃದ್ಧಿಗೆ ಸಚಿವ ಸ್ಥಾನ ಬಹಳಷ್ಟು ಅಗತ್ಯ ಇದೆ. ಮತ್ತೆ ಪೊನ್ನಣ್ಣವ್ರನ್ನ ಸಚಿವ ಸ್ಥಾನವನ್ನ ಕೊಡುವುದರಿಂದ ತುಂಬಾ ಕ್ರಿಯಾಶೀಲವಾಗಿ ಕೆಲಸ ಮಾಡುವ ಒಬ್ಬ ಜನಪ್ರತಿನಿಧಿಗೆ ಅವಕಾಶ ಕೊಟ್ಟಾಗೆ ಆಗುತ್ತದೆ. ಹಲವಾರು ಸಚಿವರುಗಳು ಅವರ ಇಲಾಖೆಗಳ ಕೆಲಸಗಳನ್ನ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಕಚೇರಿಗಳಿಗೆ ಬರಲ್ಲ, ಅವರ ಕ್ಷೇತ್ರಗಳಿಗೆ ಹೋಗಲ್ಲ. ಒಂದೊಂದು ನಾಯಕರುಗಳು ಕಾಂಗ್ರೆಸ್ನಲ್ಲಿರುವ ಕೆಲ ನಾಯಕರಿದೆ, ಜಾತಿಯ ಧರ್ಮದ ಆಧಾರದಲ್ಲಿ ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ. ಸಿರಿವಂತಿಕೆಯಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅವರ ಜಿಲ್ಲೆಯ ಶಾಸಕರುಗಳನ್ನ ಟಿಕೆಟ್ ಹಂಚಿಕೆ ಮಾಡುವ, ಚುನಾವಣೆ ಖರ್ಚು ವೆಚ್ಚವನ್ನ ನಿಭಾಯಿಸುವ, ಗೆಲ್ಲಿಸುವ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಇಷ್ಟು ಶಾಸಕರು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ. ಅವ್ರು ಒಂದೇ ಜಿಲ್ಲೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಯನ್ನು ಡಾಮಿನೇಟ್ ಹೊಂದಿರ್ತಾರೆ. 10-20 ಸೀಟುಗಳ 25 ಸೀಟುಗಳನ್ನ ಡಾಮಿನೇಟ್ ತಗೊಳ್ತಾರೆ. 7-8 ಸೀಟುಗಳ MLA ಗೆಲ್ಸ್ಕೊಳ್ತಾರೆ. ಅವರು ನಾವು ಹೇಳಿದಾಗ ಅವ್ರು ಕೇಳ್ತಾರೆ ಅಂತ ಹೇಳ್ತಾರೆ. ಒಂದು ರಾಜಕೀಯವಾಗಿ ಪ್ರಾಬಲ್ಯ ಇರ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಪಕ್ಷದ ನಾಯಕತ್ವ ಸಹ ಅಷ್ಟು ಜನರ ಈಗ ಒಬ್ಬ ನಾಯಕ 25 ಸೀಟನ್ನು ಅವರೇ ನಿರ್ಧಾರ ಮಾಡ್ತಾರೆ. ಅವರ ಚುನಾವಣೆ ವೆಚ್ಚವನ್ನು ಖರ್ಚು ವೆಚ್ಚನ ಅವರೇ ನೋಡ್ಕೊಳ್ತಾರೆ. ಅವ್ರನ್ನ ಗೆಲ್ಸ್ಕೊಂಡು ಬರ್ತಾರೆ. ಸಹಜವಾಗಿ ನಾಯಕತ್ವ ಏನ್ ಬಯಸ್ತಾರೆ, ಅವ್ರಿಗೊಬ್ಬರಿಗೆ ಕೊಡುವಾಗ ನಮಗೆ ಹೊರೆ ಕಮ್ಮಿ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದೇನಾಗುತ್ತೆ, ಅವರು ಡಾಮಿನೇಟ್ ಆಗುತ್ತೆ. ಅಂತವ್ರು ಏನಾಗುತ್ತೆ, ಅವ್ರ ನಡೆಯಕ್ಕೆ ಆಗೋದಿಲ್ಲ, ಹೇಳಕ್ಕೂ ಆಗೋದಿಲ್ಲ, ಕೆಲಸ ಮಾಡುವ ಆಸಕ್ತಿ ಇರೋದಿಲ್ಲ. ಎಷ್ಟೋ ಸಚಿವರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಈ ಎಲ್ಲ ಜಿಲ್ಲೆಗಳಿಗೆ ಹೋಗೇ ಇಲ್ಲ. ಜಿಲ್ಲೆಗಳ ಸ್ಥಿತಿಗೆ ಜನರ ಹತ್ರ ಹೋಗಕ್ಕೆ ಇಲ್ಲ. ಕಚೇರಿಯಲ್ಲಿ ಕೂತ್ಕೊಂಡು ಏನ್ ಕೆಲಸ ಮಾಡಕ್ಕಾಗುತ್ತೆ? ಅವರನ್ನ ಅಧಿಕಾರಿಗಳ ಅನುಷ್ಠಾನ ಮಾಡ್ಬೇಕಾಗಿರೋದು ಅಧಿಕಾರಿಗಳು ಮಾಡ್ತಾರೆ. ಶಾಸಕಾಂಗ ಮಾಡ್ಬೇಕಾದ ಕೆಲಸ ಜನರ ಹತ್ರ ಹೋಗ್ಬೇಕಾಗುತ್ತೆ, ಅರ್ಥಕೊಳ್ಬೇಕಾಗತ್ತೆ, ಎಲ್ಲರ ಅಹವಾಲನ್ನು ಸ್ವೀಕಾರ ಮಾಡ್ಬೇಕಾಗತ್ತೆ. ಏನು ಯೋಜನೆಗಳೇನಿದೆ, ಜನರ ಅಭಿಪ್ರಾಯ ಏನಿದೆ, ಭವಿಷ್ಯದಲ್ಲಿ ಏನು ರೂಪಿಸಬೇಕಾಗಿದೆ, ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ಬೇಕಾಗುತ್ತೆ. ಅಲ್ಲಿ ಕಚೇರಿಯಲ್ಲಿ ಕೂತ್ಕೊಂಡು ಶಾಸಕರ ಅಥವಾ ಸಚಿವರ ಕಚೇರಿಯಲ್ಲಿ ಕೂತ್ಕೊಂಡು ಏನ್ ಕೆಲಸ ಮಾಡಕ್ಕಿರ್ತದೆ? ಬಹುತೇಕ ಹೋಗಕ್ಕಾಗಲ್ಲ. ಅವರ ವಯಸ್ಸು ಅದಕ್ಕೆ ಒಪ್ಪೋದಿಲ್ಲ, ಅವರ ದೇಹ ಅದಕ್ಕೆ ಸ್ಪಂದಿಸೋದಿಲ್ಲ, ಪ್ರವಾಸ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ, ಅವ್ರಿಗೆ ಅದು ಬೇಕಾಗಿಲ್ಲ. ಅಂತವನ್ನ ಸಚಿವರ ಕಟ್ಟಿಕೊಂಡು ಈ ಜನರಲ್ಲಿ ವಿಶ್ವಾಸವನ್ನ ಹೇಗೆ ಮೂಡಿಸಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ನೋಡಿ, ಯಾವ ಮಟ್ಟಕ್ಕೆ ಕೃಷ್ಣ ಬೈರೇಗೌಡ ಕೆಲಸ ಮಾಡ್ತಾರೆ. ಯಾವುದೇ ಖಾತೆ ಕೊಟ್ಟರು ಅವ್ರು ಅಷ್ಟೇ ಮಟ್ಟದ ಕೆಲಸ ಮಾಡ್ತಾರೆ. ನಿಮಗೆ ಯಾರಿಗಾದ್ರೂ ಊಹೆ ಮಾಡಕ್ಕೆ ಸಾಧ್ಯ ಆಗಿತ್ತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಈ ಮಟ್ಟದ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದು? ಹೀಗೂ ಕೆಲಸ ಮಾಡ್ಬೋದು. ಎಷ್ಟು ಸರವೇಗದಲ್ಲಿ ಕೆಲಸ ಮಾಡ್ತಿದ್ದಾರೆ.
ಕಂದಾಯ ಸಚಿವರಾಗಿದ್ದಾಗ ನಾನು ಎಷ್ಟೊಂದು ಬದಲಾವಣೆ ತಂದ್ರು. ಇನ್ನು ಅವರೇ ಕಂದಾಯ ಸಚಿವರಾಗಿ ಮುಂದುವರಿಲಿ ಅಂತ ಹೇಳುವಂತ ಬಯಕೆ ಸಾರ್ವಜನಿಕವಾಗಿ ಬರಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಿದ್ರು, ರಾಮಲಿಂಗಾರೆಡ್ಡಿ ಏನೇ ಕೊಟ್ಟರು ಬೆಂಗಳೂರು ಅಭಿವೃದ್ಧಿಯೇ ಕೇಳ್ತಾ ಇದ್ರು. ಎಷ್ಟೋ ಸುದೀರ್ಘಾವಧಿಯಿಂದ ನಾಯಕತ್ವ, ಅವ್ರು ಯಾರು ಇದನ್ನ ಯಾಕೆ ಯೋಚನೆ ಮಾಡಿಲ್ಲ? ಕೃಷ್ಣ ಬೈರೇಗೌಡ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ. ಆ ತರದ ಕೆಲಸ ಮಾಡುವಂತ ವ್ಯಕ್ತಿಗಳಲ್ಲಿ ಪೊನ್ನಣ್ಣವ್ರು ಸಹ ಒಬ್ರು. ಕೊಟ್ಟ ಕೆಲಸವನ್ನು ಯಾರಾದ್ರೂ, ಈಗ ನೀವು ಲೀಗಲ್ ಅಡ್ವೈಸರ್ ಅಂತ ಹೇಳಿದ್ರೆ ಎಷ್ಟು ಮುಂಚೂಣಿಗೆ ಬರ್ತಿದ್ರ? ಹಿಂದಿನ ಯಾರು ಎಲ್ಲರಿಗೂ ಇರ್ತಾರಲ್ವಾ ಲೀಗಲ್ ಅಡ್ವೈಸರ್, ಎಲ್ಲರಿಗೂ ಇರ್ತಾರೆ. ಇದನ್ನ ಸಾಂವಿಧಾನಿಕವಾಗಿ ನಮ್ಮ ಶಾಸನ ಸಭೆಯಲ್ಲಿ ಮಂಡಿಸಿ ಕಾನೂನು ಸಲಹೆಗಾರರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಕೊಟ್ಕೊಂಡು ಅದಕ್ಕೆ ಸಾಂವಿಧಾನಿಕ ಹುದ್ದೆಯನ್ನ ಮಾಡಿದ್ದಾರೆ. ಕಾನೂನು ಸಲಹೆಗಾರ ಇಷ್ಟೊಂದು ಮುಂದೆ ಮುಂಚೂಣಿಗೆ ಬಂದು ಇರುವಂತ ಕಾನೂನು ಸಲಹೆಗಾರರು ಯಾರಿದ್ರು? ಶಾಸಕರಾಗಿಯೂ ಇಷ್ಟೊಂದು ಕ್ರಿಯಾಶೀಲವಾಗಿ ಕೆಲಸ ಮಾಡುವ ಕೆಲವು ಶಾಸಕರಲ್ಲಿ ಅವರೂ ಸಹ ಒಬ್ರು ಅಂತ ಹೇಳೋದು ಗುರುತಿಸ್ಕೊಂಡಿದ್ದಾರೆ. ನಿಮಗೆ ಗ್ಯಾರಂಟಿಗಳನ್ನ ಅನುಷ್ಠಾನವನ್ನ ತರಕ್ಕೆ ಹೋಗದೇ ಇದ್ರೆ ದೊಡ್ಡ ಮಟ್ಟದ ಅನುದಾನ ಬರಕ್ಕೆ ಅವಕಾಶಗಳಿತ್ತು. ಆ ಕೊರತೆ ಇದೆ. 70,000 ಕೋಟಿ ಅನುದಾನವನ್ನ ಇವತ್ತು ಗ್ಯಾರಂಟಿ ಅನುಷ್ಠಾನಕ್ಕೆ ಕೊಡಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆ. ಅದಷ್ಟೇ ಹಣವನ್ನು ಕ್ರೋಢೀಕರಣ ಮಾಡೋದಕ್ಕೆ ಸುಲಭವೇನಲ್ಲ. ದಿಢೀರಾಗಿ ಚುನಾವಣೆ ಗೆಲ್ಲುವ ಕಾರಣಕ್ಕಾಗಿ ಅದನ್ನು ಘೋಷಣೆ ಮಾಡಿದ್ರು, ಏಕಾಏಕಿ ಅದನ್ನ ಅನುಷ್ಠಾನ ತಂದ ಮೇಲೆ ಈಸಿ ಇಲ್ಲ. ನಿಮಗೆ ಒಂದು ಟರ್ಮ್ ಕಳೆದ ನಂತರ ಸಂಪನ್ಮೂಲ ಕ್ರೋಢೀಕರಣದ ಅರಿವಾಗುತ್ತೆ. ಇವಾಗ ಒಂದು ಪೈಸೆ ಏರಿಸಿದ್ರೆ ಜಗಳಾಡ್ತಾರೆ, ಒಂದು %ಪಾಯಿಂಟ್ ಏನಾದ್ರು ಏರಿಸಿದ್ರೆ ಗಲಾಟೆ ಮಾಡ್ತಾರೆ. ಅದ್ರಲ್ಲಿ ಕುಡುಕರು ಮಾತ್ರ ಪಾಪ ಎಷ್ಟು ಏರಿಸಿದ್ರು ಏನ್ ಮಾಡ್ತಿಲ್ಲ, ಅವ್ರು ಬಿಟ್ಟು ಉಳಿದರೆಲ್ಲ ಒಂದು ಏರ್ಸಕ್ ಆಗಲ್ಲ. ನಿಮಗೆ ಮೊದಲೆಲ್ಲ ತೈಲ ದರ ಏರಿದ ತಕ್ಷಣ ಬಸ್ ದರ ಏರಿಸ್ತಾರೆ. ಹೌದು, ತೈಲ ದರಕ್ಕೆ ಏರಿಕೆ ಇಲ್ಲ, ಇದು ಬಿಡೋದಿಲ್ಲ. ಯಾಕೆ ಬಿಡ್ತಾರೆ? ನೀವು ಅಲ್ಲಿ ಫ್ರೀ ಕೊಟ್ಟಿದ್ರೆ ನಮಗೆ ಯಾಕೆ ಹೊರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಪ್ರತಿಯೊಂದು ಪ್ರಶ್ನೆ ಮಾಡ್ತಾರೆ. ಆ ಹೊರೆ ಸರ್ಕಾರಕ್ಕೆ ಸಹಜವಾಗಿ ಇದ್ದೇ ಇದೆ. ಆರ್ಥಿಕ ಸಂಪನ್ಮೂಲ ಏನು ನಿಮ್ ಮಾಡಿದ್ರಿ, ಆ ತೆರಿಗೆ ಸಂಪನ್ಮೂಲ ಕ್ರೋಢೀಕರಣ ಆಗ್ಬೇಕಲ್ಲ. ಈ ಏನೋ ಯೋಜನೆಗಳನ್ನ ಘೋಷಣೆ ಮಾಡೋ ಮೊದಲು ಅದನ್ನ ಹೇಗೆ ನಾನು ಅನುಷ್ಠಾನ ತರ್ತೀವಿ ಅಂತ ಹೇಳೋದನ್ನ ಪ್ಲಾನ್ ಇರ್ಬೇಕಾಗುತ್ತೆ. ಇರೋದಿಲ್ಲ. ಚುನಾವಣೆ ಗೆದ್ದ ನಂತರ ಅದು ಮಾಡುವ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಘೋಷಣೆಗಳನ್ನ ಅಷ್ಟಕ್ಕೆ ಸೀಮಿತ ಆಗಿರುತ್ತೆ. ಆವಾಗ ಆ ಸರ್ಕಾರಕ್ಕೆ ಸವಾಲುಗಳಿದೆ. ಅದೆಲ್ಲ ಶಾಸಕರುಗಳು ಸಹ ಅದನ್ನ ಅನುಭವಿಸಬೇಕಾಗಿದೆ. ಕೇಳಿದಷ್ಟು ಅನುದಾನ ಸಿಗೋದಿಲ್ಲ. ಸಹಜವಾಗಿ ಎಲ್ಲ ಬೇಕಾಬಿಟ್ಟಿ ಅನುದಾನ ಕೊಡೋಕೆ ಸಾಧ್ಯನೇ ಆಗೋದಿಲ್ಲ. ಸಂಪನ್ಮೂಲದ ಕೊರತೆ ಇದೆ. ಆ ಕೊರತೆ ಕಾರಣಕ್ಕಾಗಿ ನಿರೀಕ್ಷಿತ ಅನುದಾನ ಕೊಡೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಮುಖ್ಯಮಂತ್ರಿ ಇರ್ಬೋದು, ಸಚಿವರೊಟ್ಟಿಗೆ ನಿಕಟ ಸಂಪರ್ಕ ಇದ್ರು ಸಹ ದೊಡ್ಡ ಮಟ್ಟದ ಅನುದಾನ ಪಡೆಯಕ್ಕೆ ಸಹಜವಾಗಿ ಸಾಧ್ಯಲ್ಲ. ಆ ಸವಾಲುಗಳ ನಡುವೆನೂ ಪೊನ್ನಣ್ಣವರು ತಂದಿರುವಂಥದ್ದು. ಇವನ್ ಸಹಜವಾಗಿ ಒಂದಷ್ಟು ಪ್ರಶ್ನೆ ಕೇಳ್ತಾರೆ. ಪೊನ್ನಣ್ಣ ಸಚಿವ ಸ್ಥಾನವನ್ನ ಕೇಳ್ತೀರಿ, ಡಾಕ್ಟರ್ ಮಂತ್ರಗೌಡರು ಇದ್ದಾರೆ, ಅವ್ರು ಯಾಕೆ ಕೇಳೋದಿಲ್ಲ? ಪೊನ್ನಣ್ಣ ಅವರು ಫಸ್ಟ್ ಟೈಮ್ ಗೆದ್ದು ಅವರು ಒಬ್ಬರು ವಕೀಲರಾಗಿ ಗಮನ ಸಿಗೋರು. ಮಂತ್ರಗೌಡರು ಫಸ್ಟ್ ಗೆದ್ದಿದ್ದು ಅವರು ಡಾಕ್ಟರ್ ಆಗಿರೋರು, ಅವರು ಯುವಕರು, ಅವರು ಸಹ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಡೋಲ್ಲ ಅಂತ ಹೇಳೋದನ್ನ ಸಾಕಷ್ಟು ಜನ ಕೇಳ್ತಾರೆ. ಅವರ ನಡುವೆ ಕಂಪೇರ್ ಮಾಡ್ತಾರೆ. ಕೊಟ್ರೆ ಯಾರು ಬೇಡ ಅಂತ ಹೇಳ್ತಾರೆ. ಕೊಡ್ಲಿ, ಇಬ್ಬರಿಗೆ ಕೊಟ್ರು ಏನು ಕಳ್ಕೊಳಕ್ಕೆ ಏನಿಲ್ಲ. ಏನ್ ಕಳ್ಕೊಳಕ್ಕಿದೆ? ಇಬ್ಬರ ಭವಿಷ್ಯದ ನಾಯಕತ್ವವನ್ನ ಗಮನಿಸೋದಾದ್ರೆ ಡಾಕ್ಟರ್ ಮಂತ್ರಗೌಡ ಕೊಟ್ರು ಏನಿಲ್ಲ, ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಬಹುಶಃ ಅವರೇನು ಹೆಚ್ಚು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಾಗೆ ಕಾಣೋದಿಲ್ಲ. ಬಹುಶಃ ಅವರು ಸಹ ಡಿ ಕೆ ಶಿವಕುಮಾರ್ ಒಟ್ಟಿಗೆ ಆತ್ಮೀಯವಾದ ಒಡನಾಟವನ್ನು ಹೊಂದಿದ್ದಾರೆ. ಅವರು ಸಹ ಮಡಿಕೇರಿ ಕ್ಷೇತ್ರದೊಳಗೆ ಸ್ಪರ್ಧಿಸಬೇಕು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಶ್ರೀರಕ್ಷೆಯಿಂದನೇ ಕಾರಣ ಆಗಿರುವಂತದ್ದು. ಅವರು ವಿಧಾನ ಪರಿಷತ್ ಚುನಾವಣೆ ಸೋತ ತಕ್ಷಣ ಅವರಿಗೆ ಧೈರ್ಯ ತುಂಬಿದೆ, ನೀನು ಮಡಿಕೇರಿ ಕ್ಷೇತ್ರದ ಚುನಾವಣೆಗೆ ಸಿದ್ಧತೆ ಆಗುವಂತ ಹೇಳುವಂತ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಅವ್ರಿಗೆ ಗೊತ್ತು, ಇದು ಒಬ್ಬ ಹಾಸನ ಜಿಲ್ಲೆಯನ್ನ ಪ್ರತಿನಿಧಿಸಿದಂತ ಒಬ್ಬ ವ್ಯಕ್ತಿ ಬಂದು ಕೊಡಗಿಗೆ ಬಂದು ಒಂದಿಷ್ಟು ಬಿಜೆಪಿಯ ಪಾಳೆಯಕ್ಕೆ ಲಗ್ಗೆ ಹಾಕಿ ಅಲ್ಲಿಂದ ಒಂದಿಷ್ಟು ಓಟನ್ನ ಸೆಳೆದುಕೊಂಡಾದಾಗ ಬಹುಶಃ ಇವರಿಗಿಂತ ಅರ್ಹ ವ್ಯಕ್ತಿ ಇನ್ನೊಬ್ರು ಇಲ್ಲ ಅಂತ ಹೇಳೋದನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಯಾಕೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಬದಲಾವಣೆ ಆಗಿದ್ದಾರೆ ರಾಜಕೀಯವಾಗಿ. ಅವರು ಸಾಕಷ್ಟು ಬಾರಿ ಹೇಳಿದ್ರೆ ನಾನು ಗಮನಿಸ್ತೇನೆ, ನೀವು ಕೆಪಿಸಿಸಿ ಅಧ್ಯಕ್ಷರ ಸುತ್ತಿದರೆ ಪ್ರಯೋಜನ ಆಗೋದಿಲ್ಲ, ನಾಯಕರ ಸುತ್ತಿದರೆ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡಿ. ನೀವು ಪಕ್ಷ ಸಂಘಟನೆಯನ್ನು ಎಷ್ಟು ತೊಡಗಿಸ್ಕೊಳ್ತೀರಾ ಅದರ ಆಧಾರದಲ್ಲಿ ನಾನು ಸ್ಥಾನಮಾನಗಳ ಬಗ್ಗೆ ನಿರ್ಧಾರ ಮಾಡ್ತೀನಿ. ನಾಯಕರುಗಳ ಸುತ್ತುವವರು, ನನ್ನ ಸುತ್ತುವವರಿಗೆ ನಾನು ಆಯ್ಕೆ ಕೊಡೋದಿಲ್ಲ. ನೀವು ನಿಮ್ಮ ಕ್ಷೇತ್ರವನ್ನು ಕಡೆಗಣಿಸಿ ಇಲ್ಲಿ ಬಂದು ಸುತ್ತಾ ಇರ್ತೀರಿ, ಅದ್ರಲ್ಲಿ ಪ್ರಯೋಜನ ಇಲ್ಲ. ನೀವು ಓಕೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅಂತ. ಆ ಬದಲಾವಣೆ ಸಾಕಷ್ಟು ನಾವು ಗಮನಿಸ್ತೇವೆ. ತುಂಬಾ ಜಾತಿಯ ಕಾರಣಕ್ಕಾಗಿ, ಆತ್ಮೀಯತೆ ಕಾರಣಕ್ಕಾಗಿ ಎಲ್ಲ ಸ್ಥಾನಮಾನ ಸಿಗ್ತಾರೆ ಅಂತ ಹೇಳಿ ಎಲ್ಲರೂ ಅವರ ಹಿಂದೆ ಹೋಗಿ ಕೆಲಸ ಮಾಡಿದ್ರು. ಆದ್ರೆ ಅವರು ಕೆಲಸಕ್ಕೆ ಒತ್ತು ಕೊಟ್ರು, ಕೆಲಸಗಾರರಿಗೆ ಒತ್ತು ಕೊಟ್ರು, ಸಂಘಟನೆಗೆ ಯಾರು ಗಮನ ಹರಿಸ್ತಿದ್ದಾರೆ, ಅದು ನಮ್ಮ ಪಕ್ಷಕ್ಕೆ ಭವಿಷ್ಯ ಅಂತ ಹೇಳೋದನ್ನ ಅವ್ರು ಅರ್ಥ ಮಾಡ್ಕೊಂಡ್ರು. ಅದು ಸಹ ಆ ಕಾರಣ ನೆಲೆಗಟ್ಟಲ್ಲಿ ಅವರು ಮಂತ್ರಗೌಡನ ಅವರನ್ನ ಇಲ್ಲಿ ಮಡಿಕೇರಿ ಕ್ಷೇತ್ರಕ್ಕೆ ಕೊಟ್ಟಿರುವಂತದ್ದು. ಪೊನ್ನಣ್ಣವ್ರನ್ನು ಸಹ ಈ ವಿರಾಜಪೇಟೆ ಕ್ಷೇತ್ರಕ್ಕೆ ಕೊಟ್ಟಿರುವಂತದ್ದು. ಅವತ್ತು ಪೊನ್ನಣ್ಣವರು ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರು, 2018 ಅವರನ್ನ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ರು ಅಂತ ಹೇಳಿದ್ರೆ ಬಹುಶಃ ಅವರು ಬೆಳೆಯುವವರನ್ನ ಅಥವಾ ಇವ್ರು ಬೆಳೀತಾರೆ, ಇವ್ರಿಗೆ ಸಾಮರ್ಥ್ಯ ಇದೆ ಅಂತ ಅವರ ಅರ್ಹತೆಯನ್ನು ಗುರುತಿಸುವ ಶಕ್ತಿಯನ್ನು ಅವರು ರೂಢಿಸ್ಕೊಂಡಾಗಿ ಕಾಣುತ್ತೆ ಅವರು. ಹಾಗಾಗಿ ಅವರು ಅಧ್ಯಕ್ಷರಾಗಿಯೂ ಸಹ ಒಂದಿಷ್ಟು ಪರಿಣಾಮಕಾರಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿರುವಂತದ್ದು. ಇನ್ನೊಂದು ಶಾರ್ಟ್ ಆಗಿ ಕೇಳಬೇಕು, ಈ ಪೊನ್ನಣ್ಣವರು ನಿಮಗೆ ಸಾಕಷ್ಟು ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಸಿಕ್ಕಿರ್ತಾರೆ. ಈ ವಿಚಾರ ಎಲ್ಲಾದ್ರೂ ಪ್ರಸ್ತಾಪ ಆದಾಗ ಅವರ ಥಾಟ್ ಏನಿತ್ತು ಈ ಸಚಿವ ಸ್ಥಾನದ ವಿಚಾರವಾಗಿ? ಇಲ್ಲ, ಅವರಿಗೂ ಸಹ ವಿಶ್ವಾಸ ಇರೋದನ್ನ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಬಾರಿ ನಾನು ಸಚಿವ ಆಗೇ ಆಗ್ತೀನಿ ಅಂತ ಹೇಳುವಂತ ಕ್ಲಿಯರ್ ಇದ್ದಾಗೆ ಕಾಣ್ತಾ ಇದೆ. ಆದ್ರೆ ಅಂತಿಮ ಕ್ಷಣದಲ್ಲಿ ಏನು ಬದಲಾವಣೆ ಬೇಕಾದ್ರೆ ಆಗ್ಬೋದು ಅಂತ ಹೇಳುವಂತ ಆ ಅರಿವು ಸಹ ಅವರಲ್ಲಿದೆ. ಎರಡೂ ಇದೆ.
ಅಂದ್ರೆ ನನಗೆ ಸಚಿವ ಸ್ಥಾನ ತಪ್ಪುದಕ್ಕೆ ಯಾವ ಕಾರಣಗಳಿಲ್ಲ, ನಾಯಕತ್ವದಲ್ಲಿ ಯಾವುದೇ ಕಾರಣಗಳಿಲ್ಲ, ನನ್ನ ಅರ್ಹತೆ ಮೇಲೆ ಯಾವುದೇ ಅನುಮಾನಗಳಿಲ್ಲ, ಕೆಲಸ ಮಾಡುವ ಇದರ ಮೇಲೆ ಯಾವುದೇ ಕೆಲಸ ಇಲ್ಲ, 3 ವರ್ಷ ಒಬ್ಬ ಶಾಸಕನಾಗಿ ಮಾಡಿರೋ ಕೆಲಸದ ಮೇಲೆ ಯಾವುದೇ ಅನುಮಾನ ಇಲ್ಲ. ಕೆಲವರಿಗೆ ಈಗ ಒಬ್ಬ ಶಾಸಕ ಆಗಿದ್ದು ಅವನು ಕ್ಷೇತ್ರಕ್ಕೆ ಸೀಮಿತ ಆಗಿರ್ತಾರೆ. ಅವರು ಈಗ ತುಂಬಾ ಜನ ಲೀಡರ್ಸ್ಗಳು ಕೇಳೋದನ್ನ ನೋಡಿ, ನಮಗೆ ಜಿಲ್ಲೆ ಕಾರಣಕ್ಕಾಗಿ ಕೊಡಬೇಕು, ನಾನು 4-5 ಬಾರಿ ಗೆದ್ದಿದ್ದೀನಿ ಅದಕ್ಕೆ ಕೊಡಬೇಕು, ನನ್ನ ಧರ್ಮದವರು ಕಾರಣಕ್ಕಾಗಿ ನನಗೆ ಕೊಡಬೇಕು, ನನ್ನ ಜಾತಿಯ ಕಾರಣಕ್ಕೆ ಕೊಡಬೇಕು, ನಾನು ಪಕ್ಷದ ಕೆಲಸ ಮಾಡ್ತಾ ಬಂದಿದ್ದೀನಿ ಇದಕ್ಕಾಗಿ ಕೊಡಬೇಕು, ಇಷ್ಟೆಲ್ಲ ಹೇಳ್ತಾರೆ. ಆದ್ರೆ ನಾಯಕತ್ವದಲ್ಲೇ ವಿಶ್ವಾಸ ಗಳಿಸಿಕೊಂಡಿರುವಂತರು ಪೊನ್ನಣ್ಣವರು. ಕೇವಲ ಕೆಪಿಸಿಸಿ ಮಟ್ಟ, ರಾಜ್ಯ ಮಟ್ಟದ ನಾಯಕರಲ್ಲ, ವರಿಷ್ಠ ಎಸಿಸಿ ಮಟ್ಟದಲ್ಲೇ ಇವತ್ತು ಗುರುತಿಸಲ್ಪಟ್ಟಿರುವಂತ ಒಬ್ಬ ನಾಯಕ. ಹಾಗಾಗಿ ಯಾವುದೇ ತೊಡಕುಗಳಿಲ್ಲ. ಆದರೆ ತೆರೆಮರೆಯಲ್ಲಿ ನಡೆಯುವಂತಹ ಕೆಲವು ಕೈಘಟನೆಗಳ ಬಗ್ಗೆನೂ ಅವರಿಗೆ ಅರಿವಿದೆ. ಯಾರಾದ್ರೂ ಕಡ್ಡಿ ಆಡಿಸ್ಬೋದು ಅಂತ ಹೇಳುವಂತ ಒಂದು ಸಣ್ಣ ಅಳಕು ಸಹ ಇದೆ. ಆ ಪ್ರಯತ್ನಗಳು ನಡೀಬಹುದು ಅಂತ ಹೇಳುವಂತ ಸಹಜವಾಗಿ ನಡೆದಿರ್ತದೆ. ಆದ್ರೆ ಅದನ್ನ ಬಹುಶಃ ಈ ಬಾರಿ ಅದು ಯಾವುದು ಪರಿಣಾಮ ಬೀರ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಅವ್ರಿಗೆ ಸಚಿವ ಸ್ಥಾನ ಸಿಗಬಾರ್ದು ಅಂತ ಹೇಳುವಂತ ಅಲ್ಪ ಜನರಿಗೆ ಅದು ಖುಷಿ ಆಗ್ಬೋದಷ್ಟೇ. ಅದು ಹೊರತುಪಡಿಸಿದಂತೆ ಯಾರಿಂದನೂ ಅದು ಅವರಿಗೆ ತಪ್ಸಕ್ಕೆ ಸಾಧ್ಯ ಆಗೋಲ್ಲ. ಬೈ ಚಾನ್ಸ್ ಸಚಿವ ಸ್ಥಾನ ತಪ್ಪಿದ್ರೆ ಅದು ನಮ್ಮ ಕ್ಷೇತ್ರಕ್ಕೆ, ವಿರಾಜಪೇಟೆ ಕ್ಷೇತ್ರಕ್ಕೆ ಆದಂತಹ ಅನ್ಯಾಯ, ಕೊಡಗಿಗೆ ಆಗುವಂತ ಅನ್ಯಾಯ. ಕಾಂಗ್ರೆಸ್ ಪಕ್ಷ ತನ್ನ ಸಂಘಟನೆಗೆ ಬೇಕಾದಂತ ಒಂದು ಶಕ್ತಿಯನ್ನ ಕಳ್ಕೊಂಡಾಗೆ ಆಗುತ್ತೆ. ಅಥವಾ ರಾಜಕೀಯವಾಗಿ ಬೆಳೆಯುವ ಸಕಾಲದಲ್ಲಿ ಅವಕಾಶ ಕೊಡೋದಕ್ಕೆ ಆಗದಿರುವಂತದ್ದಾಗುತ್ತೆ. ಹಿಂದೆಲ್ಲ 80 ವರ್ಷ ಅಥವಾ 85 ವರ್ಷ 90 ವರ್ಷ ಆದವರಿಗೆಲ್ಲ ಸಚಿವ ಸ್ಥಾನ ಕೊಡೋದು, ನಡೆಯಕ್ಕಾಗಲ್ಲ ವೀಲ್ ಚೇರ್ ಅಲ್ಲಿ ಬರೋದು, ಗಾಲಿಯಲ್ಲಿ ನಡ್ಕೊಂಡು ಬರೋದು, ಯಾರೆಲ್ಲ ಅಸ್ಟೇಟ್ಗಳ ಈ ಹೆಗಲ ಮೇಲೆ ಕೈ ಹಾಕೊಂಡು ಬರೋದು, ಆ ಕಿವಿ ಕೇಳದವರು, ಕಣ್ಣು ಕಾಣದವರೆಲ್ಲ ಸಚಿವರಾಗ್ತಿದ್ರು. ಅವರಿಂದೆಲ್ಲ ಈಗ ಅವರ ಪ್ರಾಯಕ್ಕೆ ನಾವು ಬೆಲೆ ಕೊಡುವ, ಹಿರಿತನಕ್ಕೆ ಬೆಲೆ ಕೊಡುವ. ಆದ್ರೆ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಇಲಾಖೆ ಅಧಿಕಾರಿಗಳನ್ನ ನಿಯಂತ್ರಣ ಮಾಡಿಕೊಂಡು, IAS IPS IFS ಅಧಿಕಾರಿಗಳನ್ನ ನಿಯಂತ್ರಣ ಮಾಡಿಕೊಂಡು, ಜ್ಞಾನದಲ್ಲಿ ಮುಂದೆ ಎತ್ಕೊಂಡು ಕೆಲಸ ಮಾಡ್ಬೇಕಾಗಲ್ಲ. ನೀವು ಅಧಿಕಾರಿಗಳನ್ನ ಅವಲಂಬಿತರಾಗಿರುವ ನಾಯಕರುಗಳಿಂದ ಕೆಲಸ ಮಾಡಕ್ಕಾಗಲ್ಲ, ಅವ್ರು ದಾರಿ ತಪ್ಪಿಸ್ಬಿಡ್ತಾರೆ. ನೀವು ಯಾರೋ ಒಬ್ಬ ಸಚಿವರು ಬರಲಿ ಅವ್ರನ್ನ ಅಳಿತಾರೆ ಇವ್ರು ಹೇಗೆ ಅಂತ ಹೇಳಿ. ನೀವು ಜ್ಞಾನವಂತರಾದ್ರೆ, ಅನುಭವವಂತರಾದ್ರೆ, ನಿಮಗೆ ಕೆಲಸದ ಅರಿವಿದೆ ಅಂತ ಹೇಳಿದ್ರೆ, ಜನರ ಸಮಸ್ಯೆಗಳ ಅರಿವಿದೆ ಅಂತ ಹೇಳಿದ್ರೆ, ನಿಯಮದ ಬಗ್ಗೆ ಗೊತ್ತಿದ್ರೆ, ಕಾನೂನಿನ ಬಗ್ಗೆ ಅರಿವಿದ್ರೆ, ಅಲ್ಲಿ ದಿಕ್ಕು ತಪ್ಪಿಸಕ್ಕೆ ಆಗೋದಿಲ್ಲ. ಜನರ ಕೆಲಸವನ್ನು ಮಾಡಿ ಅಂತ ಹೇಳಿ ಮಾಡಿಸೋ ಕೆಲಸ ಆಗ್ಬೇಕಾಗುತ್ತೆ. ಬಹುತೇಕ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳು ದಿಕ್ಕು ತಪ್ಪಿಸೋ ಕೆಲಸವನ್ನೇ ಮಾಡ್ತಾರೆ. ಅಥವಾ ದಿಕ್ಕು ತಪ್ಪಿಸುವ ಅಂದ್ರೆ ಅವ್ರು ಹೇಗೆ ಸುಲಭವಾಗಿ ತನ್ನ ಕೆಲಸ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಈ ಶಾಸಕರು ಬರಲಿ, ಒಂದು ಬಾರಿ ಅದನ್ನ ಹೇಳಿದ್ರು ಪೊನ್ನಣ್ಣವರು. ಒಂದು ಶಾಸಕರಾಗಿ ಆಯ್ಕೆಯಾದ ತಕ್ಷಣ ಒಬ್ರು ಅಧಿಕಾರಿ ಹೋದ್ರಂತೆ. ಅಧಿಕಾರಿ ಹೋಗಿ ಪೊನ್ನಣ್ಣವ್ರು ಹೇಳಿದಲ್ಲ, ಅವರ ಆಪ್ತರಾಗಿರೋರು ಹೇಳಿದ್ರು, ಒಬ್ರು ಹೋದ್ರಂತೆ. ಅವ್ರು ಎತ್ಕೊಂಡು ಹೋಗಿ 30 ಲಕ್ಷ ಎತ್ಕೊಂಡು ಹೋಗಿದಾರಂತೆ. ಒಂದು ಇದನ್ನ ಕೊಟ್ಟು, ಸರ್ ಇದು ನಮ್ದು ಮಾಮೂಲಿ ಸಂಪ್ರದಾಯ ಅಂತ ಹೇಳಿ. ಅವ್ರು ಏನ್ ಹೇಳಿದ್ರಂತೆ, ಆಗ ಅವ್ರು ಹೇಳಿದ್ರಂತೆ, ಈಗ ಜನ ಎಲ್ಲ ಇದ್ದಾರಲ್ಲ, ನೀವು ಮತ್ತೆ ಬಾ ಅಂತ ಹೇಳಿದ್ರು. ಇವನಿಗೆ ಈ ಅಧಿಕಾರಿಗೆ ಏನಾದ್ರು ಖಚಿತ ಆಯ್ತು ಅಂದ್ರೆ ಎಲ್ಲ ಹೋದ್ಮೇಲೆ ತಗೊಂಡ್ರೆ ಎಲ್ಲರೂ ಗೊತ್ತಾಗ್ಬಿಡ್ತಾರೆ ಅಂತ ಹೇಳಿದ್ರು. ಅವ್ರು ತಕೊಂಡು ಹೋಗಿ 30 ಲಕ್ಷ ಇಟ್ರಂತೆ. ಈ ಲೀಡರಿಗೂ ಖುಷಿ ಅಂತ, ಇದು ನನಗೂ ಸ್ವಲ್ಪ ಸಿಗ್ಬೋದು ಅಂತ ಹೇಳಿ. ಅವ್ರು ಬೈಗಳಂತ ಹೇಳಿದ್ರೆ, ಇದು ಫಸ್ಟ್ ಅಂಡ್ ಲಾಸ್ಟ್, ನೀ ಇಂಥ ಕೆಲಸ ಮಾಡಬೇಡ, ನೀನು ನನಗೆ 30 ಲಕ್ಷ ಕೊಟ್ಟು ನನ್ನನ್ನ ಪರ್ಚೇಸ್ ಮಾಡೋ ಕೆಲಸ ಬೇಡ, ನೀ ಹೇಳಿದೆ ಸರ್ಕಾರದ ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಕೊಂಡು ಹೋಗು, ಇದು ಫಸ್ಟ್ ಅಂಡ್ ಲಾಸ್ಟ್ ಅಂತ ಹೇಳಿ ಅವ್ರು ಬೈದ್ ಕಳಿಸ್ ನಂತರ ಅದು ಇಡೀ ಮೆಸೇಜ್ ಪಾಸ್ ಆಯ್ತಂತೆ. ಆ ಮನುಷ್ಯ ಹಂಗೆಲ್ಲ, ನಾವು ಮಾಮೂಲಿ ಇದ್ದಾಗೆ ಆಗೋದಿಲ್ಲ, ಇದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ. ಆ ಲೀಡರ್ ಹೇಳಿದ್ರು, ಅಲ್ಲ ಇವ್ರು ತಗೊಳಿದ್ರು ಬರ, ನಮಗಾದ್ರೂ ಪಾರ್ಟಿ ಫಂಡಿಗೆ ತಗೊಳ್ಳೋದು ಹೇಳ್ಬೋದಿತ್ತಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅಂದ್ರೆ ಇದೊಂದು ಸಂಪ್ರದಾಯ ಅಂತ ಹೇಳುವಾಗೆ. ಅಂದ್ರೆ ಏನಾಗುತ್ತೆ, ಇದೊಂದು ನಿಮ್ಮ ಪಕ್ಷ ಸಂಘಟನೆಗೆ, ನಿಮ್ ಸಮಾವೇಶಕ್ಕೆ, ನಿಮ್ದು ಈಗ ಕ್ರೀಡಾ ಚಟುವಟಿಕೆಗಳು, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಾರೆ, ಅದಕ್ಕೆ ದೇಣಿಗೆ ಕೊಡೋದಕ್ಕೆ. ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಹಣಕಾಸಿನ ಕೊರತೆಗಳಿದ್ದಾಗ ಸಹಜವಾಗಿ ರಾಜಕೀಯವಾಗಿ ಎಷ್ಟು ಹಣ ಇದ್ರೂ ಸಾಲದು. ಸಂಘ ಸಂಸ್ಥೆಗಳಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಿಗೆ ಇವತ್ತು ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಖರ್ಚು ಮಾಡುವಂತ ಅಗತ್ಯತೆ ವಾತಾವರಣ ನಿರ್ಮಾಣ ಆಗಿದೆ. ಹಬ್ಬ ಹರಿದಿನಗಳಿಗೆ ದುಡ್ಡು ಕೊಡಬೇಕು, ಶಿಕ್ಷಣಕ್ಕೆ ಕೊಡಬೇಕು, ಆರೋಗ್ಯಕ್ಕೆ ಕೊಡಬೇಕು, ಬೇರೆ ಬೇರೆ ವಿಚಾರಗಳಿಗೆ ಇವತ್ತು ದೇಣಿಗೆ ಕೊಡುವುದು ಅನಿವಾರ್ಯತೆ ಇದೆ. ನೀವು ದೇಣಿಗೆ ಕೊಡದ್ರೆ ಅವ್ನು ವೇಸ್ಟ್ ಅಂತ ಹೇಳುವ ಭಾವನೆ ಇದೆ. ಈಗ ಒಬ್ಬ ರಾಜ್ಯಕ್ಕೆ ಮುಖಂಡ ಅಂತಾದ್ರೆ ಅವ್ನು ದೇಣಿಗೆ ಕೊಡುವವನೇ ಆಗ್ಬೇಕು, ಅವನ ಹತ್ರನೇ ಹೋಗುವಂತ. ಇವತ್ತು ಬಹುತೇಕ ಗೆಸ್ಟ್ಗಳಾಗ್ಬೇಕಂದ್ರೆ ಅವ್ರು ಹಣ ಕೊಡುವಂತರ, ಇಲ್ಲದ್ರೆ ಅವ್ರ ಹತ್ರ ಹೋಗೋದೇ ಇಲ್ಲ. ಅವನು ಯಾರಂತ ಹೇಳ್ತಾರೆ, ಅವನೆಂತ ಜನ, ಅವನೆಂತ ಲೀಡರ್ ಅಂತ ಹೇಳ್ತಾರೆ. ಎಲ್ಲ ಖರ್ಚನ್ನು ಅವನೇ ನಿಭಾಯಿಸ್ಬೇಕು. ನಿಮ್ಮ ಒಟ್ಟಿಗೆ 60 ಜನ ಇದ್ರೆ ಅವನ ಖರ್ಚನ್ನು ಅವನು ನಿಭಾಯಿಸ್ಬೇಕು. ಇಲ್ಲಾಂದ್ರೆ ನಾವೇ ಖರ್ಚು ಮಾಡ್ಕೊಂಡ್ರೆ ಅವನ ಹತ್ರ ಹೋಗಲ್ಲ, ಯಾರನ್ನ ನಾವೇ ಹೋಗ್ಬೇಕು, ಅವನೆಂತ ಲೀಡರ್ ಅಂತ ಹೇಳ್ತಾರೆ. ಯಾವುದೇ ಫಂಕ್ಷನ್ಗೆ ಹೋಗ್ಬೇಕ್ರೆ ದೇಣಿಗೆ ಕೊಡ್ಲೇಬೇಕಾಗುತ್ತೆ. ಸಹಜವಾಗಿ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಒಬ್ಬ ರಾಜ್ಯಕ್ಕೆ ನಾಯಕನಾಗುವವನಿಗೆ, ಜನಪ್ರತಿನಿಧಿ ಅವನಿಗೆ ಈ ದೊಡ್ಡ ಸವಾಲುಗಳಿದೆ. ಇದನ್ನು ದಾಟಿ ಬರ್ಬೇಕಂದ್ರೆ ಸುಲಭದ ಕೆಲಸಗಳಲ್ಲ. ಸಹಜವಾಗಿ ಆವಾಗ ಏನಾಗುತ್ತೆ, ಎಲ್ಲೆಲ್ಲ ಹಣ ಬರ್ತದೆ ಅದೆಲ್ಲ ತೆಗೆದುಕೊಳ್ಳುವ ಅನ್ಸ್ತದೆ. ಪ್ರಾರಂಭಿಕ ಹಂತಕ್ಕೆ ಏನಾಗುತ್ತದೆ, ಇದು ನನ್ನ ಸ್ವಂತ ಬಳಕೆಗೆ ಅಲ್ಲ, ಏನೆಲ್ಲ ದೇಣಿಗೆ ಕೊಡ್ತಾ ಇದ್ದೀನಿ, ಖರ್ಚು ವೆಚ್ಚಕ್ಕೆ ಕೊಡ್ತೀನಿ, ಅದಕ್ಕೆ ಬಳಸ್ತಾ ಇದೀನಿ ಅಂತ ಬರ್ತದೆ. ಅದು ಹೋಗ್ತಾ 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 ಅದು ರೂಢಿ ಆಗ್ಬಿಟ್ಟು ಇಡೀ ವ್ಯವಸ್ಥೆಯನ್ನ
ಕಲುಷಿತ ಮಾಡಿಬಿಡ್ತದೆ. ಅಂತ ಒಂದು ಅಪಾಯಗಳು ಸಹ ಇದೆ. ಬಹುಶಃ ನನಗೂ ಇರುವಂತದ್ದು ಅರ್ಹತೆ, ಸಾಮರ್ಥ್ಯ, ಯೋಗ್ಯತೆಯ ಆಧಾರದಲ್ಲಿ ಪೊನ್ನಣ್ಣವರು ಸಚಿವ ಸ್ಥಾನವನ್ನು ಪಡೆಯೋದ್ರಲ್ಲಿ ತಪ್ಸಕ್ಕೆ ಆಗೋಲ್ಲ. ಅದೇ ಯೋಗ ಇದೆಯಾ ಇಲ್ಲ ಅಂತ ಹೇಳೋದನ್ನ ನೋಡ್ಬೇಕಾಗತ್ತೆ. ಯೋಗ ಒಂದಿದ್ರೆ ಈ ಜುಲೈ ತಿಂಗಳೊಳಗೆ ಅವರು ಸಚಿವರಾಗ್ತಾರೆ. ಯಾಕಂದ್ರೆ ಅವರು ಸಚಿವ ಸ್ಥಾನದ ನಿರೀಕ್ಷೆ ಇದೆ ಅಂತ ಹೇಳಿದ್ರೆ, ಯಾಕೆ ನಿರೀಕ್ಷೆ ಅಂದ್ರೆ ಅದು ವಿಶ್ವಾಸ, ಅಚಲವಾದಂತ ವಿಶ್ವಾಸ ಯಾಕಿದೆ ಅಂದ್ರೆ ಅವರೇ ಹೇಳೋ ರೀತಿಯಲ್ಲಿ ಜುಲೈಯಲ್ಲೇ ಹುಟ್ಟಿದ ನನಗೆ ಜುಲೈ ತಿಂಗಳದೇ ಎಲ್ಲ ಸ್ಥಾನಮಾನಗಳು ಸಿಕ್ಕಿದೆ. ಕೆಪಿಸಿಸಿ ಕಾನೂನು ಘಟಕದ ಅಧ್ಯಕ್ಷ ಇರ್ಬೋದು, ಕೆಪಿಸಿಸಿ ವಕ್ತಾರ ಆಗಿರುವಂತದ್ದು ಇರ್ಬೋದು, ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿರುವಂತದ್ದು ಇರ್ಬೋದು, ಎಲ್ಲ ಉನ್ನತ ಹುದ್ದೆಗಳು ನನಗೆ ಜುಲೈ ತಿಂಗಳಲ್ಲೇ ಸಿಕ್ಕಿದೆ ಅಂತ ಹೇಳೋದನ್ನ ಸೂಚ್ಯವಾಗಿ ಹೇಳಿದರೆ ನಾನು ಜುಲೈ ತಿಂಗಳಲ್ಲಿ ಸಚಿವನಾಗ್ತೀನಿ ಅಂತ ಹೇಳುವಂತದನ್ನ ಸೂಚ್ಯವಾಗಿ ಹೇಳಿದನ್ನ ಗಮನಿಸಬಹುದು. ನೋಡೋಣ, ಈಗ ಪ್ರಕ್ರಿಯೆ ಚುರುಕಾಗಿ ಆಗ್ತದೆ. ಆಕ್ಚುಲಿ ಈ ಟೈಮ್ಗೆ ಆಗ್ಬೇಕಾಗಿತ್ತು. ಒಂದು ಜಿಲ್ಲೆ ರಾಜ್ಯದಲ್ಲಿ ಆಗುವಂತಹ ಮಳೆ ಪರಿಸ್ಥಿತಿ, ಮಳೆ ಇಲ್ಲ, ಅದ್ರ ಆಚೆಗೆ ಮುಂದೆ ಬರುವ ಸಾಧ್ಯತೆ ಇರುವಂತಹ ಬರಗಾಲದ ಸ್ಥಿತಿ ಎದುರಿಸೋಕೆ ಬೇಕಾದಂತಹ ತಯಾರಿಯನ್ನ ಆಯಾ ಜಿಲ್ಲೆಗಳಲ್ಲಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಾದ್ರೂ, ಆ ಕಾರಣಕ್ಕಾದ್ರೂ ಈ ಸಮಯದೊಳಗೆ ಆಗ್ಬೇಕಾಗಿತ್ತು. ತಡವಾಗಿ ಆದ್ರೂ ಈಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡೋಣ, ಇನ್ನೊಂದು ತಿಂಗಳೊಳಗೆ ಈ ಪ್ರಕ್ರಿಯೆ ಮುಗಿಬಹುದು. ಜುಲೈ ಅದೃಷ್ಟ ಪೊನ್ನಣ್ಣವ್ರಿಗೆ ಕೈ ಹಿಡಿಯುತ್ತಾ, ಅದಕ್ಕೂ ಕೂಡ ಇನ್ನು ಮುಂದಿನ ದಿನಗಳೇ ಉತ್ತರವನ್ನ ಕೊಡಬೇಕು. ಥ್ಯಾಂಕ್ ಯು ಗುಡ್ಡಪ್ಪ ಅವರೇ, ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ಧನ್ಯವಾದ ಸ್ನೇಹಿತರೆ, ನೋಡೋಣ ಸಚಿವ ಸ್ಥಾನ ಸಿಗುತ್ತಾ ಇಲ್ವ ಅನ್ನೋದು ದೊಡ್ಡ ಪ್ರಶ್ನೆ ಮಾರ್ಕ್ ಇದೆ. ಸಿಗುತ್ತೆ ಅನ್ನೋ ವಿಶ್ವಾಸ ಎಲ್ಲರಲ್ಲೂ ಇದೆ. ಅದರ ಕುರಿತಾದ ಅಪ್ಡೇಟ್ಸ್ ಮುಂದೆ ಸಿಕ್ಕ ಸಂದರ್ಭದಲ್ಲಿ ಆಗಿನ ಬೆಳವಣಿಗೆ ಕುರಿತಾಗಿ ಮುಂದೆ ಮಾತಾಡ್ತಾ ನಿಮ್ಮ ಜೊತೆಗೆ ಬರ್ತೇವೆ. ಥ್ಯಾಂಕ್ ಯು, ನೀವು ಈ ಎಪಿಸೋಡ್ ಅನ್ನ ನೋಡಿದ್ದಕ್ಕಾಗಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ವಿಚಾರ ಜೊತೆಗೆ ನಿಮ್ ಜೊತೆಗೆ ಬರ್ತೇನೆ. ಧನ್ಯವಾದ.